ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್ಸ್. ಇವತ್ತು ನಾನು ಫುಲ್ ರೆಡಿಯಾಗಿದ್ದೀನಿ. ಯಾಕೆ ಅಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ರಾಮನವಮಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ರಾಮನವಮಿ, ಎಲ್ಲರಿಗೂ ರಾಮನವಮಿ ಶುಭಾಶಯಗಳು. ಸೊ ಇವತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ರಾಮನವಮಿ ಪೂಜೆಗೆ ಕರೆದಿದ್ದಾರೆ ಆ್ಯಂಡ್ ಐ ಆಮ್ ದೇರ್. ಬಿಗ್ ಪಾರ್ಟಿ ಹಾಲಿಗೆ ಬಂದಿದ್ದೀನಿ. ಆಸ್ ಯು ಕ್ಯಾನ್ ಸಿ, ಸೂಪರ್ ಆಗಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಸಿಂಪಲ್ ಆ್ಯಂಡ್ ಸ್ವೀಟ್ ಆಗಿದೆ ಆ್ಯಂಡ್ ಪಾದುಕೆನೂ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಂಟ್ರಿನೇ ಸೂಪರ್ ಆಗಿ ಒಂದು ದರ್ಶನ ಆಗೋಯ್ತು, ರಾಮಂದು, ಸೀತೆದು. ಆ್ಯಂಡ್ ಏನೋ ಒಂಥರ ಈ ಸತಿ ತುಂಬಾ ಖುಷಿ ಆಗ್ತದೆ. ಯಾಕೆ ಅಂದರೆ ಅಯೋಧ್ಯೆ ಆಯಿತು, ದೇವಸ್ಥಾನ ನಿರ್ಮಾಣ ಆಯಿತು, ಅದರಲ್ಲಿ ನಮ್ಮ ರಾಮ್ಲಲ್ಲಾನು ಬಂದಿದ್ದಾಯಿತು. ಸೊ ಏನೋ ಒಂದು ಸಕ್ಸಸ್ ಆಯಿತು, ಒಂಥರ ಖುಷಿ ಆಯಿತು. ಸೊ ಈಗ ಒಂದು ಅಸ್ತಿತ್ವ ಇದೆ ರಾಮನ್ಗೆ ಅಂತ ಅನ್ಸುತ್ತೆ. ಸೊ ನಾನು ಬೇಗ ಬಂದಿದ್ದೀನಿ. 8:30 ಹೇಳಿದ್ರು, ಬಟ್ ನಾನು 9ಗೆ ಬಂದಿದ್ದೀನಿ. ಆ್ಯಂಡ್ ಪೂಜೆ ನಡೀತಾ ಇದೆ ಆಲ್ರೆಡಿ. ಸೊ ತುಂಬ ಲೇಟ್ ಆಯಿತು ಅಂದ್ಕೊಂಡೆ, 1 hour ಲೇಟ್ ಬಂದಿದ್ದೀನಿ ಅಂತ. ಸೊ ಬಟ್ ಇನ್ನು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸಂಕಲ್ಪ ಮಾಡಿ ಸ್ವಲ್ಪ ಪೂಜೆ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ಸೊ ಎಲ್ಲರಿಗೂ ಸಂಕಲ್ಪ ಇನ್ನು ಮಾಡಿಸ್ತಾ ಇದ್ರು. ಸೊ ಹಾಗಾಗಿ ಅಡ್ಡಿಲ್ಲ. ಸೊ ಎಸ್, ಇವತ್ತು ತುಂಬಾನೇ ಒಂಥರ ಖುಷಿ ಆಗ್ತಾ ಇದೆ. ರಾಮ ಲಲ್ಲಾನ ಏನು ಒಂದು ನಾವು ರೀಸೆಂಟಾಗಿ ಓಪನಿಂಗ್ ಆಯಿತು ಅಯೋಧ್ಯೆದು. ಅದಾದ್ಮೇಲಿಂದ ಏನೋ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಅಯೋಧ್ಯೆಯೋ ಯಾವಾಗುತ್ತೋ ಏನೋ ಅಂತ ಅನಿಸ್ತಾ ಇದ್ದಿದ್ದು ಈಗ ಒಂಥರ ಹೌದಪ್ಪ ಅಯೋಧ್ಯೆ ಅಂತ ಇದೆ. ರಾಮಂದೊಂದು ಬರ್ತ್ ಪ್ಲೇಸಲ್ಲಿ ರಾಮ ಇದ್ದಾನೆ ಅಂತ ಒಂದು ಖುಷಿ ಆಗತ್ತೆ. ಅಪಾರ್ಟ್ ಫ್ರಮ್ ದಟ್, ಎವ್ರಿ ಟೈಮ್ ರಾಮ ನವಮಿಲಿ ಹೇಗೆ ಎಲ್ಲರೂ ಸೇರಿಕೊಂಡು ಒಂದು ಮಾಡ್ತಾರೆ ಹಬ್ಬನ, ಅದೇ ಥರ ಈ ಸತಿನೂ ಇಲ್ಲಿ ಸ್ವಲ್ಪ ದೊಡ್ಡದಾಗಿ, ಯಾವಾಗಲೂ ಕ್ಲಬ್ ಹೌಸಲ್ಲಿ ಮಾಡೋರು ಈ ಸತಿ ಆ್ಯಕ್ಚುಲ್ ಆಗಿ ಬಿಗ್ ಪಾರ್ಟಿ ಹಾಲಲ್ಲಿ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಬರ್ತಾ ಇದ್ದಾರೆ. ಆ್ಯಂಡ್ ನಮ್ಮ ವಿಜಯನಗರದಿಂದ ಸ್ಪೆಷಲ್ ಆಗಿ ಲೇಡೀಸ್ನ ಕರೆಸಿದ್ದಾರೆ, ಭಜನಾ ಮಂಡಳಿ ಲೇಡೀಸ್ನ. ಸೊ ಅವರೆಲ್ಲ ಈಗ ಹೋಗಿ ಸಂಕಲ್ಪ ಮಾಡ್ಕೋತಾ ಇದ್ದಾರೆ. ಆಮೇಲೆ ಸಂಕಲ್ಪ ಆದಮೇಲೆ ಅವರ ಪ್ರೋಗ್ರಾಮ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಯು ಕ್ಯಾನ್ ಸಿ, ಸೂಪರ್ ಆಗಿ ಲೇಡೀಸೂ ಅಷ್ಟೇ ಫುಲ್ ಯೂನಿಫಾರ್ಮ್ ಥರ ಸ್ಯಾರಿನ ಉಟ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಅವರಿಗೋಸ್ಕರ ಮತ್ತು ಎಲ್ಲರಿಗೋಸ್ಕರ ಮಂಗಳಾರತಿ ಮಾಡಿ ಒಂದು ಏನು ನಡಿಬೇಕು ಪ್ರೋಗ್ರಾಮು, ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ತನಕ ಪೂಜೆ ಆಯಿತು. ಸೊ ಇನ್ನು ಸ್ಟಾರ್ಟ್ ಮಾಡ್ತಾರೆ.
ಆಗಿರ್ಬೋದು ಅಂತ ಒಂದು ಜಿಜ್ಞಾಸೆ ಇದೆ. 7,000ರಿಂದ 8,000 ವರ್ಷಗಳ ಹಿಂದೆ ನಡೆದಿದ್ದು ತ್ರೇತಾಯುಗ ಅಂತ ಒಂದು ವಾದ ಇದೆ. ಆದರೆ ಈಗ 2024 ಅಂದ್ರೆ 5,500 ವರ್ಷ ಹಿಂದೆ ಇದಕ್ಕಿಂತ ಕ್ರಿಸ್ತ ಶಕಕ್ಕಿಂತ 5,500 ವರ್ಷದ ಹಿಂದೆ ನಡೆದಂತಹ ಈ ಕಥೆ. ಅಂತಹ ಕಥೆಗಳ ಪಾತ್ರಗಳಾದ ರಾಮ, ಸೀತೆ, ಲಕ್ಷ್ಮಣ, ಹನುಮಂತ ನಮ್ಮ ಹೆಸರುಗಳಲ್ಲಂತೆ ನಮ್ಮ ಸಂಸ್ಕೃತಿನಲ್ಲಿ, ನಮ್ಮ DNA ನಲ್ಲಿ ನೀವೇ ಗೆದ್ದಿದ್ದೀರ ಲಂಕೆನ, ನೀವೇ ರಾಜನಾಗಿರ್ಬೇಕು, ನಾನು ನಿಮ್ಮ ಕೆಳಗೆ ಸಾಮಂತನಾಗಿರ್ತೀನಿ. ಆಗ ರಾಮ ಒಂದು ಮಾತಾಡ್ತಾನೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದತಿ ಗರೀಯಸಿ. ನಮ್ಮ ತಾಯಿ ಮತ್ತು ನಮ್ಮ ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲಾಗುವುದು. ಈ ಮದರ್ಲ್ಯಾಂಡ್ ಹೋಲಿಯರ್ ದ್ಯಾನ್ ವಾಟ್ ಎವರ್ ಎಲ್ಸ್ ಇಸ್ ದೇರ್ ಇನ್ ದ ವರ್ಲ್ಡ್. ಅದಕ್ಕಿಂತ ಅಂತ ಹೇಳಿ ನಾನು ಅಯೋಧ್ಯೆಗೆ ಹೋಗ್ತೀನಿ, ಅದೇ ನನ್ನ ಸ್ಥಾನ, ಅದೇ ಜನ್ಮಭೂಮಿ, ಇದು ಕೇವಲ ಕರ್ಮಭೂಮಿ ಅಂತ ಹೇಳಿ ಅಲ್ಲಿಗೆ ಹೋಗ್ತಾನೆ. ಚಿತ್ರಕಲೆಯಲ್ಲಿ ಅನೇಕ ವಿಧಗಳಿದೆ. ಅದರಲ್ಲಿ ಅದರ ವೈಶಿಷ್ಟ್ಯವನ್ನು ಕಾಣಬಹುದು. ಶ್ರೀಮತಿ ಮಂಜುಳಾವರು ರಾಜ್ಯದ ಅನೇಕ ಕಡೆ, ಭಾರತದ ಅನೇಕ ಕಡೆ ಪ್ರದರ್ಶನ ನೀಡುವುದು ಮಾತ್ರವಲ್ಲದೆ ಅಮೆರಿಕದಲ್ಲೂ ಸಹ ಪ್ರದರ್ಶನ ನೀಡಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಅನೇಕ ರಾಜ್ಯಗಳ ಬಗ್ಗೆ ಪ್ರಶಂಸೆ ಬಂದಿದೆ. ಈಗ ಅವರ ಪ್ರದರ್ಶನ ಪ್ರಾರಂಭ ಕಾರ್ಯಕ್ರಮವನ್ನು ಹಾಡನ್ನು ನಾವು ಕೇಳ್ತಾ ಕೇಳ್ತಾ ಆ ಚಿತ್ರವನ್ನು ಬಿಡಿಸಿದ್ದನ್ನು ಕೂಡ ನಾವು ಸವಿದ್ವಿ.
ಈಗ ಇವತ್ತಿನ ರಾಮನವಮಿ ಪ್ರಯುಕ್ತ ಇದಕ್ಕೆ ಮುಂಚೆ ತಮ್ಮ ಜ್ಞಾನ ಭಂಡಾರವನ್ನು ಮೆಚ್ಚಿಟ್ಟಿದ್ದ ನಾಗೇಶ್ ಕುಮಾರ್ ಅವರಿಗೆ ವೀರೇಶ್ ಅವರು ಪುಷ್ಪಮಾಲಿಕೆಯನ್ನು ಅರ್ಪಿಸಿ ದೇವರ ಪ್ರಸಾದವನ್ನು ಅರ್ಪಿಸಿ ಈಗ ಇಂದಿನ ವಿವಿಧ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿರುವಂಥ ನಾಗರಾಜ್ ಭಟ್ರು ತುಂಬ ಸುಶ್ರಾವ್ಯ ಅವರಿಗೆ ಹಾಡ್ತಾರೆ. ದೇವರು ಅವರಿಗೆ ಒಳ್ಳೆ ಕಂಠಸಿರಿಯನ್ನು ಕೊಟ್ಟಿದ್ದಾರೆ. पति राघव राजा रामा पति
ಎಲ್ಲ ಪ್ರೋಗ್ರಾಮ್ ಏನಿದೆ, ಪೂಜೆ ಏನಿದೆ, ಎಲ್ಲ ಪೂಜೆ ವಿಧಾನಗಳು ಮುಗಿದಿದೆ. ಆ್ಯಂಡ್ ಫೈನಲಿ ಈಗ ನಾವು ಒಂದು ದೇವರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋಸು ವಿಡಿಯೋಸು ಏನಿದೆ ಇಷ್ಟು ದೂರದಿಂದ ತೆಗಿತಾ ಇದ್ದಿದ್ದು ಈಗ ಹತ್ರದಿಂದ ನಿಂತ್ಕೊಂಡು ತೆಕ್ಕೋತಾ ಇದ್ದೀವಿ. ಆ್ಯಂಡ್ ಫೈನಲಿ ಆಂಟಿ ಏನು ಡ್ರಾ ಮಾಡಿದ್ರಲ್ಲ ಅದ್ರದ್ದು ರಿಸಲ್ಟ್ ಹೇಗಿದೆ ನೋಡಿ, ಸಕ್ಕತ್ತಾಗಿದೆಲ್ಲ. ಸೊ ಇಷ್ಟು ಜನ ಸೇರಿಕೊಂಡು ಎಲ್ಲರೂ ಸೆಲೆಬ್ರೇಟ್ ಮಾಡಿದರು. ಸೊ ಈಗ ನಮಗೆ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲರೂ ತುಂಬಾ ಖುಷಿಯಾಗಿ ಪ್ರಸಾದನ ತಗೊಂಡು ಮಜ್ಜಿಗೆ ಮತ್ತು ಪಾನ್ಕನ ತಗೊಂಡು ದೇವರ ಹೆಸರು ಹೇಳ್ಕೊಂಡು ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.